ಈಗ ಶಾಸಕರಿಗೆ ನಿಗಮ ಮಂಡಳಿ ಆಗಿದೆ, ಕೆಲವರಿಗೆ ಬೇಸರ ಇದೆ. ಕೆಲವರು ಹೆಸರು ಸಿಎಂ ಶಿಫಾರಸು ಆದಾಗ ಇತ್ತು, ಆಮೇಲೆ ಅಧಿಸೂಚನೆ ಆಗೋಗಿರ್ಲಿಲ್ಲ. ನೋಡ್ರಿ, ನೀವ್ ಏನ್ ಹೇಳಿದ್ರು ನಾ ಕೇಳೋದಿಲ್ಲ. ನಿಮ್ ಪ್ರಶ್ನೆಗೆ ನೀವೇ ಬೇಕಾದಂತ ಅದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಅದಕ್ಕೆಲ್ಲ ಏನು ಪ್ರಯೋಜನ ಇಲ್ಲ. ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಆಸೆ ಇರ್ತದೆ, ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ, ದೊಡ್ಡ ದೊಡ್ಡ ಬೋರ್ಡ್ ಬೇಕು ಅಂತ ಆಸೆ ಇರ್ತದೆ. ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನಿಷನ್ಗೆ ಕೆಲವರಿಗೆಲ್ಲ ನಾವು ಗುರ್ಸಿದೀವಿ. ತಿರ್ಗಾ ರೊಟೇಷನ್ ಆಗ್ತದೆ. 2 ವರ್ಷ ಮಾತ್ರ ಅಂತ ಹೇಳಿದೀವಿ. 2 ವರ್ಷ ಆದ್ಮೇಲೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದೀವಿ. ಏನು ನಾವು ಕಾಂಗ್ರೆಸ್ ಪಕ್ಷ ಗಾಬರಿ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನ 100 ಜನ ವರ್ಕರ್ಸ್ಗೆ ಅವಕಾಶ 39 ಮಾಡಿದೀವಿ. ತಿರ್ಗಾ ಇನ್ನೊಂದು 39 ಆಗ್ತದೆ. ಇನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು, ಕೆಲವರು ಬ್ಲಾಕ್ ಅಲ್ಲಿ ದುಡಿದಂತವರು, ಕಾರ್ಯಕರ್ತರು ಎಲ್ಲರೂ ಕೂಡ ಇನ್ನ ಮಾಡಬೇಕಾಗಿದೆ. 39 ಜನ ಕಾರ್ಯಕರ್ತರಿಗೆ ಯಾವಾಗ ಅನೌನ್ಸ್ ಆಗ್ಬೋದು? ಕಾರ್ಯಕರ್ತರ ವಿಚಾರದಲ್ಲಿ ಯಾಕೋ ಗೊಂದಲ ಇದೆ ಅಂತ ಕಾಣಿಸ್ತಿದೆ ಸರ್. ಯಾಕಂದ್ರೆ ನಿಮ್ಗೆ ಗೊಂದಲ ಇರಬೇಕು. ನೀವು ಕೂಡ ನಮ್ಮ ಗಮನಕ್ಕೆ ಬರ್ದಿಲ್ಲ ಅಂತ ಕಾರ್ಯಕರ್ತರು ನೋಡಿ, ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಏನೇನು ಕೊಟ್ಟಿರಬೇಕು ಉತ್ತರ ಕೊಟ್ಟಿದ್ದಾರೆ. ಅದೊಂದು ಪ್ರೊಸೀಜರ್ ಇದೆ, ಆಯ್ತಾ. ಕಾಂಗ್ರೆಸ್ ಅಧ್ಯಕ್ಷರನ್ನ ನಾನು, ಮುಖ್ಯಮಂತ್ರಿಗಳು, ಜನರಲ್ ಸೆಕ್ರೆಟರಿ ಕೂತ್ಕೊಂಡು ಮಾತಾಡಿದ್ವಿ. ಎಲ್ಲರೂ ನಮಗೆ ಲೆಟರ್ಗಳು ಕೊಟ್ಟಿದ್ದಾರೆ. ಆ ಲೆಟರ್ ನಿಮ್ಗೆ ನಾನು ತೋರಿಸಬೇಕಾದಿಲ್ಲ. ಎಲ್ಲರೂ ರೈಟಿಂಗ್ ಅಲ್ಲಿ ಯಾರ್ಯಾರು ಬೇಕು ಅಂತ ಹೆಸರುಗಳು ಕೊಟ್ಟಿದ್ದಾರೆ. ನಾವು ಕೆಲವರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಮಾತು ಕೊಟ್ಟಿದ್ದೇವೆ. ಎಲ್ಲರಿಗೂ ನಾವು ಹಾನರ್ ಮಾಡಿದ್ವಿ ಅಂತ ಹೇಳುದಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ 2-3 ಜನ ಆಸ್ಪಿರೆಂಟ್ಸ್ ಇದ್ರು. ನಾವು ಕೆಲವ್ರಿಗೆ ಮಾಡಿದೀವಿ, ಇನ್ನು ಕೆಲವ್ರಿಗೆ ಮಾಡ್ತೀವಿ. ಬಹಳ ಲೇಟ್ ಆಗಿ ಮಾಡ್ತಿದ್ರು, ನಾವು ಬಹಳ ಜಲ್ದಿ ಮಾಡಿದೀವಿ. ಇನ್ನ ಬೇಕಾದಷ್ಟು ಹುದ್ದೆಗಳನ್ನ ಸೃಷ್ಟಿಸಿದೀವಿ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 100 ಜನ ಕಾರ್ಯಕರ್ತರಿಗೆ ಹಾಸ್ಪಿಟಲ್ ಕಮಿಟಿ, ಆಶ್ರಯ ಕಮಿಟಿ, ಆರಾಧನಾ ಕಮಿಟಿ, ಬಗರ್ಕುಪ್ ಸಾಗಳಿ ಕಮಿಟಿ, ಟ್ರಿಬ್ಯುನಲ್, ಮುನ್ಸಿಪಾಲಿಟಿ, ಹಿಂಗೆ 100 ಕೆಬಿ ಕಮಿಟಿ, ನಮ್ಮ ಡ್ಯಾಮ್ಗಳ ಕಮಿಟಿ ಎಲ್ಲ ಕೂಡ ಮಾಡಂತ ಬೇಕಾದಷ್ಟು ಅವಕಾಶ ಇದೆ. ನಾವೆಲ್ಲ ಮಾಡ್ತಾ ಇದೀವಿ. ಅದರಿಂದ ನೀವು ಮಾಧ್ಯಮದವರು ಪಾಪ ನಿಮ್ಗೆ ಯಾಕೆ ಬೇಜಾರಲ್ಲಿದ್ದೀರಾ ನಂಗೆ ಅರ್ಥ ಆಗ್ತದೆ. ಈಗ ವಿಜಯಾನಂದ ಕಾಶ್ಯಪ್ಪನವ್ರದ್ದು ಸರ್ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ರೆ, ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷಕ್ಕೆ ಸಚಿವರೇ ಅಧ್ಯಕ್ಷರಾಗಿರ್ತಾರೆ ಅಂತ ನಿಮ್ ಬೈಲಾನೇ ಹೇಳುತ್ತೆ. ಅಂತ ಇದ್ರೆ ಸೆಟಲ್ ಮಾಡ್ತೀವಿ ಬಿಡಿ. ಹಿಂದೆ ನಾವು ಮಾಡಿದ್ದು, ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಮಾಡಿದ್ದು, ಏನೋ ಸ್ಮಾಲ್ ರೆಕ್ಟಿಫಿಕೇಶನ್ ಇದ್ರೆ ವಿ ವಿಲ್ ಸೆಟ್ ಇಟ್ ರೈಟ್. ನರೇಂದ್ರ ಸ್ವಾಮಿ ಅವ್ರದ್ದು ಇನ್ನೂ ಫೈನಲ್ ಆಗಲಿಲ್ಲ. ರಾಜೀನಾಮೆ ಟೈಮ್ ಇದೆ, ಕೋರ್ಟ್ ಅಲ್ಲಿ ಇದೆ. ಆದ ತಕ್ಷಣ ನರೇಂದ್ರ ಸ್ವಾಮಿ ಅವ್ರದ್ದು ಮಾಡ್ತೀವಿ. ಮೊದಲ ಬಾರಿ ಸರ್ ಇದು ಡಿಸಿಎಂ ರಾಜಕೀಯ ಶ್ರೀನಿವಾಸ ಮಾನ್ಯ ಅವರ ಹೆಸರು ರೆಫರ್ ಆಗಿತ್ತು. ನಾನು ನಿಮ್ಮನ್ನ ಯಾರೊಬ್ಬರನ್ನ ಪ್ರೆಸ್ ಆಗಿ ತಗೋಬೇಕು ಅಂತ ಮಾಡಿದ್ದೀನಿ. ತಮ್ಮ ಹಿರಿಯ ಶಾಸಕರು ಶಾಮೂರ್ ಅವರು ರಾಘವೇಂದ್ರ ಅವರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ಶಿವಮೊಗ್ಗದಲ್ಲಿ ಏನೇಳಿ ಸಂಸದರಾಗಿ ಮರು ಆಯ್ಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ ಸರ್. ಮತ್ತೊಂದ್ಸರಿ ಗೆಲ್ಸಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದರನ್ನ ಮತ್ತೊಂದ್ಸರಿ ಗೆಲ್ಸಿ ಅಂತ ನಿಮ್ಮ ಪಕ್ಷದ ಹಿರಿಯ ಶಾಸಕರು ಮಾತಾಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಗೆಲ್ಲಬೇಕು ಅಂತ ಮಾಡ್ತಾ ಇದ್ದೀವಿ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಸರ್, ಜಗದೀಶ್ ಶೆಟ್ಟರ್ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಈ ಸಾರಿ 28 ಕ್ಷೇತ್ರವನ್ನ ಬಿಜೆಪಿ ಗೆಲ್ಲೋ ಮೂಲಕ ಕಾಂಗ್ರೆಸ್ ನ ನಿರ್ನಾಮ ಮಾಡಿ ಅಂತ ಇಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು, ಬಿಜೆಪಿನ ನಿರ್ನಾಮ ಮಾಡಿ ಕಾಂಗ್ರೆಸ್ ಗೆಲ್ಸಂತ ಕೆಲಸ ಮಾಡಬೇಕು ಅಂತ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.